ಎಲ್ರಿಗೂ ನಮಸ್ಕಾರ. ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿಯೂ ರಾತ್ರಿ ಅನ್ನ ಮಿಕ್ಕಿರುತ್ತೆ. ಇದರಿಂದ ನಾವು ಪುಳಿಯೋಗರೆ, ಚಿತ್ರಾನ್ನ ಮಾಡ್ತಾ ಇರ್ತೀವಿ. ಈ ಉಳಿದಂತಹ ಅನ್ನವನ್ನು ಉಪಯೋಗಿಸ್ಕೊಂಡು ರೊಟ್ಟಿ ಹಿಟ್ಟನ್ನು ನಾದಿಕೊಳ್ಳದೆ, ಹಿಟ್ಟನ್ನು ಉಕ್ಕರಿಸದೆ ಹೇಗೆ ಕ್ವಿಕ್ ಆಗಿ ರೊಟ್ಟಿಯನ್ನು ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಇಲ್ಲಿ ಕೊಟ್ಟಿರುವಂತಹ ಕೆಲವು ಟಿಪ್ಸ್ಗಳನ್ನ ಉಪಯೋಗಿಸಿದ್ರೆ ತುಂಬಾನೇ ಈಸಿಯಾಗಿ ರೊಟ್ಟಿಯನ್ನು ಮಾಡ್ಬೋದು. ಹಾಗೆ ತುಂಬಾನೇ ಟೈಮ್ ಸೇವ್ ಆಗುತ್ತೆ. ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ, ಹಾಗೆಯೇ ರಾತ್ರಿ ಉಳಿದಿರುವಂತಹ ಅನ್ನವನ್ನು ಕೂಡ ತಗೊಂಡಿದ್ದೀನಿ. ಅನ್ನ ತಗೊಂಡಿದ್ದೀನಲ್ಲ ಈ ಬೌಲ್ನಲ್ಲಿ, ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಂದರೆ 1 ಕಪ್ಪಷ್ಟು ಅನ್ನ ತಗೊಂಡ್ರೆ ನೀವು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕಾಗತ್ತೆ. ಈಗ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಅನ್ನನ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಇದಕ್ಕೆ ನೀರನ್ನು ಸೇರಿಸದೆ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಅನ್ನದಲ್ಲಿರುವಂತಹ ನೀರಿನ ಅಂಶನೇ ಸಾಕಾಗತ್ತೆ. ಹಾಗಾಗಿ ನಾವು ಇದಕ್ಕೆ ನೀರು ಸೇರಿಸೋ ಅಗತ್ಯ ಇಲ್ಲ. ಬೇಕಂದರೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ನಾವು ನೀರನ್ನು ಸೇರಿಸ್ಕೋಬೋದು. ನೋಡಿ, ಇಲ್ಲಿ 5 ರಿಂದ 6 ಸೆಕೆಂಡ್ ರುಬ್ಕೊಂಡ್ರೆ ಸಾಕಾಗತ್ತೆ. ಹಿಟ್ಟು ಮತ್ತು ಅನ್ನ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ. ಹಿಟ್ಟು ಮತ್ತು ಅನ್ನವನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಸ್ವಲ್ಪ ನಾವು ಮಿತ್ಕೊಂಡ್ರೆ ಸಾಕು. ತುಂಬ ನಾವು ಮಾಮೂಲಾಗಿ ಹಿಟ್ಟು ಮತ್ತು ಅನ್ನವನ್ನು ಕಲಿಸ್ಕೊಳ್ತೀವಲ್ಲ, ಆ ರೀತಿ ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಒಂದೊಂದೇ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನಮಗೆ ಯಾವ ಸೈಜ್ನಲ್ಲಿ ರೊಟ್ಟಿ ಬೇಕೋ ಆ ಸೈಜ್ನಲ್ಲಿ ನಾನಿಲ್ಲಿ ಉಂಡೆಯನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ರೊಟ್ಟಿ ಹಿಟ್ಟು ನಿಮಗೆ ತುಂಬ ತೆಳು ಅನಿಸಿದ್ರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೋದು. ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ. ಹಿಟ್ಟು ಮತ್ತು ಅನ್ನವನ್ನು ಒಟ್ಟಿಗೆ ಹಾಕಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ನಾನಿಲ್ಲಿ ರೊಟ್ಟಿ ಮೇಕರ್ನಲ್ಲಿ ರೊಟ್ಟಿಯನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಲೆನಾಡು ಸೈಡು ಸಾಧಾರಣವಾಗಿ ಈ ರೀತಿಯ ರೊಟ್ಟಿ ಮೇಕರ್ನೇ ಇಟ್ಕೊಂಡಿರ್ತೀವಿ. ಪ್ಲಾಸ್ಟಿಕ್ ಹಾಳೆಗಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ರೊಟ್ಟಿ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಈಸಿಯಾಗಿ ಪ್ರೆಸ್ ಮಾಡ್ಬೋದು. ನಾವು ಹೆಚ್ಚು ಪ್ರೆಷರ್ ಹಾಕಿ ಒತ್ತೋ ಅವಶ್ಯಕತೆ ಇರೋದಿಲ್ಲ. ಈ ರೊಟ್ಟಿ ಮೇಕರ್ನಿಂದ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ರೊಟ್ಟಿಯನ್ನು ಮಾಡ್ಕೋಬೋದು. ಹೀಗೆ 2 ಸೈಡು ನೀವು ಪ್ರೆಸ್ ಮಾಡಿದ್ರೆ ರೊಟ್ಟಿ ಎಡ್ಜಸ್ಸು ತುಂಬ ನೀಟಾಗಿ ಬರುತ್ತೆ. ಎಲ್ಲೂ ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಆಗೋದಿಲ್ಲ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ತೆಳುವಾಗಿ ಬಂದಿದೆ ಅಂತ ಹೇಳಿ. ರೊಟ್ಟಿ ಮೇಕರ್ ಇಲ್ಲದೆ ಇರೋರು ಮಾಮೂಲಾಗಿ ನೀವು ರೊಟ್ಟಿಯನ್ನು ತಟ್ತೀರಲ್ವ, ಹಾಗೆ ಪ್ಲಾಸ್ಟಿಕ್ ಹಾಳೆ ಮೇಲೆ ನೀವು ನೀಟಾಗಿ ತಟ್ಕೋಬಹುದು. ಹೀಗೆ ಪ್ರೆಸ್ ಮಾಡುವಾಗ ಎಡ್ಜಸ್ಸನ್ನೆಲ್ಲ ಈ ರೀತಿ ಸರಿ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ನೀರಿಗೆ ಕೈನ ಎತ್ಕೊಂಡು ರೊಟ್ಟಿಯನ್ನು ತಟ್ಟಿದ್ರೆ ರೊಟ್ಟಿ ಕೂಡ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ. ನಾವು ಯಾವಾಗಲೂ ಮಿಕ್ಕಿದಂತಹ ಅನ್ನದಿಂದ ರೊಟ್ಟಿಯನ್ನು ಹೇಗೆ ಮಾಡ್ಕೊಳ್ತೀವಿ ಅಂದರೆ, ನಾವು ಅನ್ನ ಮತ್ತು ಹಿಟ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ತೀವಿ. ನಮಗೆ 10 ನಿಮಿಷನಾದರೂ ಬೇಕಾಗುತ್ತೆ ಮಿತ್ಕೊಳ್ಳೋಕ್ಕೆ. ಆ ಟೈಮು ಹೀಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಿಟ್ಟನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ನಮಗೆ ಟೈಮ್ ಸೇವ್ ಆಗುತ್ತೆ. ಹಿಟ್ಟು ಮತ್ತು ಅನ್ನವನ್ನು ಕೂಡ ಉಕ್ಕರಿಸಿ ನಾವು ಮಾಡೋದ್ರಿಂದ ಆಗಲೂ ಕೂಡ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಆಗಲೂ ಕೂಡ ತುಂಬಾ ಟೈಮ್ ತೊಗೊಳುತ್ತೆ. ಈ ಮೆಥಡು ತುಂಬ ಈಸಿ ಅನ್ನಿಸ್ತು, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ. ಉಕ್ಕರಿಸಿ ಮಾಡಿದಂತಹ ಅಕ್ಕಿ ರೊಟ್ಟಿ ಸ್ವಲ್ಪ ಹೊತ್ತು ಇಟ್ಟರೂ ಕೂಡ ರಬ್ಬರ್ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಆದರೆ ಈ ಅನ್ನನ ಹಾಕಿ ಮಾಡಿದಂತಹ ರೊಟ್ಟಿ ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿ, ಇದು ನಮ್ಮ ಮಲೆನಾಡು ಸ್ಟೈಲ್ನಲ್ಲಿ ಮಾಡುವಂತಹ ಕೈ ರೊಟ್ಟಿ. ಯಾವುದೇ ರೊಟ್ಟಿ ಮೇಕರ್ ಇಲ್ಲದೆ, ಹಾಗೆ ಪ್ಲಾಸ್ಟಿಕ್ ಹಾಳೆ ಇಲ್ಲದೆ ಕೈನ ಸಹಾಯದಿಂದ ಮಾಡುವಂತಹ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ಇದನ್ನ ಕೆಂಡದಲ್ಲಿ ಬೇಯಿಸಿ ತಿಂದರೆ ಇದರ ರುಚಿ ಡಬಲ್ ಆಗುತ್ತೆ. ಈ ರೊಟ್ಟಿ ನನಗೆ ಮಾಡೋದಕ್ಕೆ ಬರಲ್ಲ, ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ತೋರಿಸೋದಕ್ಕೋಸ್ಕರ ಅಮ್ಮನ ಹತ್ರ ಮಾಡಿಸ್ತಾ ಇದ್ದೀನಿ. ನಾನಿಲ್ಲಿ 3 ರೀತಿಯ ರೊಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಹಾಗೆ ನೀವು ಮನೆಯಲ್ಲಿ ಯಾವ ರೀತಿ ರೊಟ್ಟಿಯನ್ನು ಮಾಡ್ತೀರೋ ಆ ರೀತಿಯಾಗಿ ನೀವು ಮಾಡ್ಕೋಬಹುದು. ನಮ್ಮ ಮಲೆನಾಡಲ್ಲಿ ನಾವು 3 ರಿಂದ 4 ದಿವಸ ವಾರದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೊಟ್ಟಿಯನ್ನೇ ಮಾಡ್ತೀವಿ. ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ ರೊಟ್ಟಿಯನ್ನು ರೊಟ್ಟಿ ಹಂಚಿಗೆ ಹಾಕೋಕ್ಕಿಂತ ಮೊದಲು ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು. ಚೆನ್ನಾಗಿ ಕಾಯ್ದಿದೆ ಹಂಚು. ಈಗ ನಾನು ರೊಟ್ಟಿಯನ್ನು ಹಾಕ್ಕೊಂಡಿದ್ದೀನಿ. 2 ಸೈಡ್ ಬೇಯಿಸ್ಕೋಬೇಕಾಗತ್ತೆ. ಒಂದು ಸೈಡು 1-2 ನಿಮಿಷ ಬೇಯಿಸಿದರೆ ಸಾಕು. ಅದನ್ನು ತಿರುವಿ ಹಾಕಿ ಇನ್ನೊಂದು ಸೈಡು ಕೂಡ ನಾವು ಬೇಯಿಸ್ಕೋಬೇಕು. ಇಲ್ಲಿ ನಾವು ಒಂದು 60% ಅಷ್ಟು ಬೇಯಿಸ್ಕೊಳ್ತಾ ಇದ್ದೀವಿ ಅಷ್ಟೇ ಹಂಚಿನಲ್ಲಿ. ಈಗ ಇದನ್ನು ಫ್ಲೇಮ್ನಲ್ಲಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ರೊಟ್ಟಿಯನ್ನು ಬೇಯಿಸೋದ್ರಿಂದ ರೊಟ್ಟಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬೇಯುತ್ತೆ. ರೊಟ್ಟಿಗೆ ಅನ್ನನ ಹಾಕಿ ಮಾಡಿರೋದ್ರಿಂದ ರೊಟ್ಟಿ ಬೇಗನೆ ಬೇಯುತ್ತೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ರೊಟ್ಟಿಯನ್ನು ಹಂಚಿಗೆ ಹಾಕಿದ ತಕ್ಷಣ ತಿರುಗಿಸಿ ಹಾಕೋಕ್ಕೆ ಟ್ರೈ ಮಾಡಬಾರ್ದು. ಚಪಾತಿ ರೀತಿಯಲ್ಲಿ
ಒಂದು 2 ನಿಮಿಷ ಬಿಟ್ಟ ನಂತರ ರೊಟ್ಟಿ ಹಂಚನ್ನು ಬಿಟ್ಟಿರುತ್ತೆ. ನಂತರ ಇನ್ನೊಂದು ಸೈಡು ತಿರುಗಿ ಹಾಕೊಬೋದು. ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ರೊಟ್ಟಿಯನ್ನು ಮಾಡಬಹುದು. ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಗರಿಗರಿಯಾಗಿ ಹಾಗೆಯೇ ಒಳಗೆಲ್ಲ ತುಂಬಾ ಸಾಫ್ಟಾಗಿ ಬಂದಿದೆ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಯಾವುದೇ ರೀತಿಯ ಪಲ್ಯ, ಚಟ್ನಿ, ಸಾಂಬಾರಾಗಲಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.